ಸೊ ಇವತ್ತು ನೀವು ನೋಡ್ತಾ ಇರ್ಬೋದು 3 ಆರ್ಡರ್ ಬಂದಿದೆ. ಸೊ 3 ಸ್ಯಾರಿ ಬಂದಿದ್ದಾವೆ. ಸೊ ಇದು ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡ್ತೀನಿ. ಅಂದರೆ ನಾನು ಯಾವುದೇ ಪ್ರಾಡಕ್ಟನ್ನು ಕಸ್ಟಮರ್ ತೊಗೊಂಡ ತಕ್ಷಣವೇ ನಾನು ಡೈರೆಕ್ಟಾಗಿ ಕಸ್ಟಮರ್ಗೆ ಡೆಲಿವರಿಯನ್ನು ಮಾಡೋದಿಲ್ಲ. ಯಾಕಂದರೆ ಕೆಲವೊಂದು ಸರಿ ಕ್ವಾಲಿಟಿ ಚೆನ್ನಾಗಿ ಬರೋದಿಲ್ಲ. ಸೊ ಅಲ್ಲಿಂದನೇ ರಿಜೆಕ್ಟ್ ಆಗಿಬಿಟ್ರೆ ನೆಕ್ಸ್ಟ್ ಟೈಮ್ ಅವ್ರು ನಮ್ಗೆ ಖಂಡಿತ ಆರ್ಡರ್ ಕೊಡೋದಿಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ, ಯಾವುದೇ ಪ್ರಾಡಕ್ಟ್ ಬಂದ ತಕ್ಷಣವೇ ಅವರು ಆರ್ಡರ್ ಪ್ಲೇಸ್ ಮಾಡಿದ ತಕ್ಷಣವೇ ನಾನು ಇದನ್ನು ಒಂದ್ಸರಿ ಕ್ವಾಲಿಟಿ ಚೆಕ್ ಮಾಡ್ತೀನಿ. ಯಾವ ಥರ ಇದೆ ಕ್ವಾಲಿಟಿ, ಚೆನ್ನಾಗಿದೆಯಾ ಅಥವಾ ಅದು ಪ್ರೈಸಿಗೆ ತಕ್ಕಂಗೆ, ಅಂದರೆ ಈ ಒಂದು ಅಮೌಂಟಿಗೆ ತಕ್ಕಂಗೆ ಒಂದು ವರ್ತಿ ಇದೆಯಾ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಫಸ್ಟ್ ನೋಡ್ತೀನಿ. ನಾನೇ ನೋಡಿಬಿಟ್ಟು ಆಮೇಲೆ ಏನು ಮಾಡ್ತೀನಿ, ಕಸ್ಟಮರ್ಗೆ ನಾನು ಇದನ್ನು ಪ್ರಾಡಕ್ಟನ್ನು ಸೇಲ್ ಮಾಡ್ತೀನಿ. ಸೊ ನೋಡೋಣ, ಇವತ್ತು 3 ಸ್ಯಾರಿ ಬಂದಿದೆ. ಇವತ್ತು ಒಂದೇ ದಿನಕ್ಕೆ 3 ಸ್ಯಾರಿ ಆರ್ಡರ್ ಬಂದಿತ್ತು ಮೊನ್ನೆ ಒಂದು 4 ಡೇಸ್ ಬ್ಯಾಕು. ಸೊ 3 ಸ್ಯಾರಿನೂ ಕೂಡ ಆರ್ಡರ್ನ ನಾನು ಪ್ಲೇಸ್ ಮಾಡಿದ್ದೆ. ಸೊ ಇವತ್ತು ರಿಸೀವ್ ಮಾಡ್ಕೊಂಡಿದ್ದೀನಿ. ನೋಡೋಣ ಕ್ವಾಲಿಟಿ ಹೇಗಿದೆ ಅಂತ ಒಂದೊಂದಾಗಿ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನಿಮ್ಗೆ ಏನಾದರೂ ಅಕಸ್ಮಾತಾಗಿ ಈ ಒಂದು ಪ್ರಾಡಕ್ಟ್ಸ್ ಅಥವಾ ಈ ಸ್ಯಾರಿ ಬೇಕಂದರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ತುಂಬಾ ಒಳ್ಳೆ ಕ್ವಾಲಿಟಿ ಸ್ಯಾರೀಸ್ನೆಲ್ಲ ತರಿಸ್ಕೊಡ್ತೀನಿ. ಡ್ರೆಸ್ ಬೇಕಂದರೆ ಡ್ರೆಸ್ ತರಿಸ್ಕೊಡ್ತೀನಿ, ಕುರ್ತೀಸ್ ಬೇಕಂದರೆ ಕುರ್ತೀಸು, ಜೊತೆಗೆ ಯಾವುದೇ ಒಂದು ಅಕೇಶನ್ ಇರುವಂಥ ಸಂದರ್ಭದಲ್ಲಿ ನೀವು ಫ್ರಾಕ್ಗಳನ್ನ ಅಥವಾ ಲಾಂಗ್ ಲೆಂತ್ ಲೆಹೆಂಗಾಗಳು ಕೂಡ ಸಿಗ್ತವೆ. ಸೊ ನೀವು ತುಂಬ ರೀಸನಬಲ್ ರೇಟಲ್ಲಿ ಕೂಡ ತೊಗೋಬೋದು. ಕ್ವಾಲಿಟಿಗೆ ಮಾತ್ರ ಯಾವುದೇ ರೀತಿ ಕಾಂಪ್ರಮೈಸ್ ಕೊಡೋದೇ ಇಲ್ಲ ನಾನು. ಸೊ ಪ್ರಾಡಕ್ಟ್ ಇತ್ತು, ಒಳ್ಳೆ ಕ್ವಾಲಿಟಿ ಇತ್ತಂದರೆ ನಾನೇ ಆರ್ಡರ್ ಬಂದ ತಕ್ಷಣ ಅದನ್ನು ಆರ್ಡರ್ ಪ್ಲೇಸ್ ಮಾಡ್ತೀನಿ. ಅಕಸ್ಮಾತಾಗಿ ಕಸ್ಟಮರ್ಸ್ ಏನಾದರೂ ಆರ್ಡರ್ ಮಾಡಿರೋ ಅಂದ ತಕ್ಷಣ ಅದು ಚೆನ್ನಾಗಿಲ್ಲ ಅಂದ ತಕ್ಷಣ ನಾನೇನು ಮಾಡಿಬಿಡ್ತೀನಿ, ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಅವ್ರಿಗೆ, ಇಲ್ಲ ಅದು ಕ್ವಾಲಿಟಿ ಚೆನ್ನಾಗಿಲ್ಲ, ದಯವಿಟ್ಟು ಬೇಡ, ಆರ್ಡರ್ ಮಾಡೋದು ಬೇಡ, ನೆಕ್ಸ್ಟ್ ಒಳ್ಳೆ ಕ್ವಾಲಿಟಿ ಬಂದಾಗ ಹೇಳ್ತೀನಿ ನಾನು ಅಂತ ಹೇಳ್ಬಿಡ್ತೀನಿ. ಸೊ ಬನ್ನಿ ಇವಾಗ ನೋಡೋಣ ಒಂದೊಂದಾಗಿ ಪ್ರಾಡಕ್ಟ್ನ ನೋಡ್ತಾ ಹೋಗೋಣ. ಇದೆರಡು ಸೇಮ್ ತೊಗೊಂಡಿದ್ದಾರೆ. ಸೊ ಸೇಮ್ ಸ್ಯಾರಿನೇ, ಕಲರು ಮತ್ತು ಎಲ್ಲ ಪ್ರಾಡಕ್ಟ್ ಎಲ್ಲ ಸೇಮ್ ಬಂದಿದೆ. ಸೊ ಇದು ಸೇಮ್ ಪ್ಯಾಟ್ರನ್ನೇ, ಆದರೆ ಕ್ವಾಲಿಟಿ ಮಾತ್ರ ಕ್ವಾಲಿಟಿ ಸೇಮ್ ಇದೆ. ಸೊ ಪ್ರಾಡಕ್ಟ್ ಕಲರ್ ಮಾತ್ರ ಚೇಂಜ್ ಇದೆ. ಸ್ವಲ್ಪ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ, ಜಾಸ್ತಿ ಏನು ಕಂಪ್ಲೀಟ್ ಡಿಫ್ರೆನ್ಸ್ ಇಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಇದು ಒಂದು ರೀತಿ ಕ್ವಾಲಿಟಿ ಅಂದರೆ ತುಂಬ ಹೈ ಲುಕ್ ಕೊಡುವಂಥದ್ದು. ಇದು ಕೂಡ ತುಂಬ ಪಿಂಕ್ ಬಂದಿದೆ, ಪಿಂಕ್ ಕಲರು. ನೀವು ನೋಡ್ಬೋದು, ನಾನು ಈ ಪ್ರಾಡಕ್ಟ್ನ ಇದನ್ನು ಓಪನ್ ಮಾಡಿ ನೋಡ್ತೀನಲ್ವ, ನೋಡ್ಬೋದು ನೀವು. ಸೊ ಮತ್ತು ಇದನ್ನೇ ನೋಡ್ಬಿಡೋಣ, ಯಾಕಂದರೆ ಕಸ್ಟಮರ್ಗಿದೆ ಬೇಗ ಡೆಲಿವರಿ ಕೊಡಬೇಕಿದೆ. ಸೊ ಹೇಳ್ಬಿಟ್ಟಿದ್ದಾರೆ ಬೇಗ ನಮಗೆ ಸಿಗಬೇಕು ಅಂತೇಳಿ. ಸೊ ಈ ಕ್ವಾಲಿಟಿ ಚೆಕ್ ಮಾಡಿಬಿಟ್ರೆ ನಮಗೆ ಕ್ಲಿಯರ್ ಆಗಿಬಿಡುತ್ತೆ. ತುಂಬ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಎಲ್ಲ ಸಿಗ್ತವೆ, ಸ್ಯಾರಿ ಸಿಗ್ತವೆ, ಕುರ್ತಿ ಸಿಗ್ತವೆ, ಯಾವುದಾದ್ರೂ ಬೇಕಾದರೂ ಸಿಗ್ತವೆ. ನೀವೇನು ಜಸ್ಟ್ ಒಂದು ನಾನು ಸ್ಟೇಟಸ್ ಎಲ್ಲ ಹಾಕಿರ್ತೀನಿ, ನಿಮಗೆ ಬೇಕಿದ್ರೆ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಬೇಕು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಅಂದರೆ ಅದರಲ್ಲಿ ಕೆಲವೊಂದು ಶಾರ್ಟ್ಸ್ಗಳನ್ನೆಲ್ಲ ಹಾಕಿದ್ದೀನಿ, ಜೊತೆಗೆ ವೀಡಿಯೋಸ್ಗಳನ್ನ ಹಾಕಿದ್ದೀನಿ. ಸ್ವಲ್ಪ ತುಂಬ ಕಡಿಮೆ ವೀಡಿಯೋಸ್ಗಳನ್ನೆಲ್ಲ ಹಾಕಿದ್ರು. ವಾವ್ ನೋಡಿ, ಹೈ ಲುಕ್ ಇದೆ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನೋಡ್ತಾರೇ ನನಗೆ ಇಷ್ಟ ಆಯಿತು. ನೋಡೋಣ ಹೇಗಿದೆ ಅಂತ ಒಳಗಡೆ ಎಲ್ಲ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಾವ್, ಒಂಥರ ರೇಷ್ಮೆ ಲುಕ್ ಇದೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ, ರಿಯಲಿ ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಒಳ್ಳೆ ಲುಕ್ ಇದೆ. ಕೇಸರಿ ಕಲರ್ ಬಂದಿದೆ, ಫುಲ್ ಎಲ್ಲ ಮೈಲ್ ಬಟ್ಟೆ ಎಲ್ಲ ಕೇಸರಿ ಕಲರ್ ಬಂದಿದೆ. ಫ್ಲವರ್ಸ್ ಎಲ್ಲ ಬಂದಿದ್ದಾವೆ, ಕೇಸರಿ ಫ್ಲವರ್ಸ್ ಎಲ್ಲ ಬಂದಿದೆ. ಮಧ್ಯದಲ್ಲಿ ಸ್ವಲ್ಪ ಗೋಲ್ಡನ್ ಮಿಕ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಬ್ಲೂ ಕಲರ್ ಶೇಡಿಂಗ್ ಕೊಟ್ಟಿದ್ದಾರೆ. ಬ್ಲೂ ಕಲರ್ ಎಷ್ಟು ಹೈ ಲುಕ್ ಅಂದರೆ ಸ್ವಲ್ಪ ಇದು ಬ್ಲಾಕ್ ಇರೋರ್ಗೂ ಅಂದರೆ ಸ್ವಲ್ಪ ಕಲರ್ ಕಡಿಮೆ ಇರೋರ್ಗೂ ಶೂಟ್ ಆಗುತ್ತೆ, ಜೊತೆಗೆ ಕಲರ್ ಇರೋರ್ಗೂ ಕೂಡ ತುಂಬ ಶೂಟ್ ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ, ಯಾಕಂದರೆ ಪ್ರಾಡಕ್ಟ್ನ ಕಸ್ಟಮರಿಗೆ ಕಳಿಸೋದ್ರಿಂದ ಯಾವುದೇ ರೀತಿ ಡ್ಯಾಮೇಜ್ ಇರಬಾರ್ದು. ಸೊ ಏನಾಗಿರಬಾರ್ದಲ್ವಾ, ನೆಕ್ಸ್ಟ್ ಟೈಮ್ ಅವರು ನಮಗೆ ಪ್ರಾಡಕ್ಟ್ನ ಆರ್ಡರ್ ಕೊಡಬೇಕಂದ್ರೆ ನಾವು ಒಳ್ಳೆ ಅವರಿಗೆ ರೆಸ್ಪಾನ್ಸ್ನ ಮಾಡಿದರೆ, ಒಳ್ಳೆ ಪ್ರಾಡಕ್ಟ್ನ ಕಳಿಸಿದರೆ ಮಾತ್ರ ಅವರು ನೆಕ್ಸ್ಟ್ ನಮಗೆ ಆರ್ಡರ್ ಕೊಡ್ತಾರೆ. ಸೊ ನೋಡ್ತಿರ್ಬೋದು ನೀವು, ಇದು ಬ್ಲೌಸ್ ಪೀಸು ನೋಡ್ತಿರ್ಬೋದು ನೀವು. ನೋಡಿ ಪೂರ್ತಿ ತುಂಬಾ ಕಲರ್ ಇದೆ. ನೈಟ್ ಫಂಕ್ಷನಲ್ಲಿ ಉಟ್ಕೊಂಡ್ರಂತೂ ತುಂಬ ಪಳ ಹೊಡಿತೀರಾ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಕಲರ್ ಕೂಡ. ನೋಡಿ ಎಷ್ಟು ಹೈ ಲುಕ್ ಇದೆ ಅಂತ ನೋಡ್ಬೋದು. ಯಾಕಂದರೆ ಪೂರ್ತಿ ಈ ಥರ ನಾವು ನೋಡಿದರೆ ನೆಕ್ಸ್ಟ್ ಕಸ್ಟಮರ್ಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ನಾವು ಆರ್ಡರ್ ಕೊಟ್ಟರೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ ಆರ್ಡರ್ ಕೊಡ್ತಾರೆ. ಸೊ ನೋಡ್ತಿರ್ಬೋದು ನೀವು, ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ A1 ಲುಕ್ ಇದೆ. ನೋಡಿ ಸೆರಗ್ ಬಾರ್ಡರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ ಕೂಡ ಕಾಂಬಿನೇಷನು. ಈ ಒಂದು ಸೆರಗಿನ ಬಾರ್ಡರ್ ಕಲರೇ ಬ್ಲೌಸ್ ಪೀಸ್ ಬಂದಿರುವಂಥದ್ದು ನೀವು ನೋಡ್ತಿರ್ಬೋದು.
ಸೊ ನೋಡಿ ಇದೇ ಕಲರ್ ಕಾಂಬಿನೇಷನ್ ಬಂದಿದೆ, ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ನಾನು ನೀವಿರುವಂತಹ ಸ್ಥಳಕ್ಕೆ ನಾವು ಕೊಡ್ತೀವಿ. ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ, ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ಫೋನ್ಪೇ, ಗೂಗಲ್ ಪೇ ಪ್ರತಿಯೊಂದು ಕೂಡ ಇದೆ. ನೀವೇನಾದರೂ ಕ್ಯಾಶ್ನ ಮೊದಲೇ ಪೇ ಮಾಡ್ತೀರಂದರೆ ನಿಮಗೆ ಡಿಸ್ಕೌಂಟಲ್ಲಿ ಕೂಡ ಸಿಗುತ್ತೆ ಸ್ಯಾರೀಸು. ಸೊ ನೀವು ನೋಡ್ತಿರ್ಬೋದು, ಡಿಸ್ಕೌಂಟಲ್ಲಿ ಕೂಡ ಸ್ಯಾರೀಸ್ಗಳನ್ನೆಲ್ಲ ನಾವು ಕೊಡ್ತೀವಿ. ಡಿಸ್ಕೌಂಟಲ್ಲಿ ಬೇಕಂದರೆ ನೀವು ಮೊದಲೇ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಇಲ್ಲ ನಮಗೆ ಡಿಸ್ಕೌಂಟಲ್ಲಿ ಬೇಡ, ನಮಗೆ ಕ್ಯಾಶ್ ಆನ್ ಡೆಲಿವರಿನೇ ಓಕೆ ಅಂದರೆ ಅದು ನಿಮಗೆ ಡಿಸ್ಕೌಂಟ್ ಸಿಗೋದಿಲ್ಲ. ಬಟ್ ಆದರೆ ಒಂದು ಥಿಂಗ್ ಏನಂದರೆ, ನಿಮಗೆ ಡೈರೆಕ್ಟಾಗಿ ನಿಮ್ಮ ಅಡ್ರೆಸ್ಗೆ ನಾವು ಡೆಲಿವರಿ ಕೊಡ್ತೀವಿ. ಇಲ್ಲ ನಮ್ಮ ಅಡ್ರೆಸ್ಸಿಗಿಲ್ಲ, ನೀವೇ ಡೆಲಿವರಿ ಮಾಡ್ತಂದು ತೊಗೊಂಡು ನಿಮ್ಮ ಸ್ಥಳಕ್ಕೆ ತೊಗೊಂಡ್ಬಿಟ್ಟು ಆಮೇಲೆ ನಮಗೆ ಕಳಿಸ್ಕೊಡಿ, ಕ್ವಾಲಿಟಿ ಹೇಗಿದೆ ಚೆಕ್ ಮಾಡಿ ಅಂದರೆ ಕೂಡ ನಾನು ಮಾಡ್ತೀನಿ. ಇದು ಯಾಕಂದರೆ ನನಗೆ ಗೊತ್ತಿರುವಂಥವ್ರು ತುಂಬ ಆತ್ಮೀಯರ ಆರ್ಡರ್ ಕೊಟ್ಟಿದ್ರು. ಸೊ ಅವ್ರು ಹೇಳ್ಬಿಟ್ಟಿದ್ರು ಸ್ವಲ್ಪ ನೋಡಿ ಕ್ವಾಲಿಟಿ ಚೆನ್ನಾಗಿತ್ತಂದರೆ ದಯವಿಟ್ಟು ನೀವೇ ನಿಮ್ಮ ಅಡ್ರೆಸ್ಸಿಗೆ ತೊಗೊಳ್ಳಿ, ನನಗೆ ಮೀಟ್ ಮಾಡ್ದಾಗ ಕೊಡಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಚೆಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಇದು ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಇದು ಸೇಮ್ ಪೀಸ್ ಆಗಿರೋದ್ರಿಂದ ಅದನ್ನೇನು ಓಪನ್ ಮಾಡಲ್ಲ, ಇನ್ನೊಂದು ಸ್ಯಾರಿನ ಸೇಮ್ ಇರುತ್ತೆ. ಇಲ್ಲಾಂದರೆ ಅದನ್ನು ಓಪನ್ ಮಾಡಿ ನೋಡಿಬಿಟ್ರೆ ಬೆಟರ್, ಯಾಕಂದರೆ ಕ್ವಾಲಿಟಿ ಚೆಕ್ ಮಾಡುವಾಗ ಯಾವುದೇ ಕಾರಣಕ್ಕೂ ನಾವು ಟೈಮ್ ಇದು ಮಾಡೋಂಗಿಲ್ಲ. ಸೊ ಇದನ್ನು ನೋಡ್ಬೇಡ ಹೇಗಿದೆ ಅಂತ. ಎರಡು ಸೇಮ್ ಇದೆ, ಅವರಿಬ್ಬರು ಕೊಲೀಗ್ಸು ಸೊ ತೊಗೊಂಡಿದ್ದಾರೆ ಸೇಮ್ ಇರಲಿ ಕಾಂಬಿನೇಷನ್ ಅಂತ. ನಿಮ್ಗೇನಾದರೂ ಈವೆಂಟ್ಸಿಗೆ ಏನಾದರೂ ಬೇಕು ಅಂದರೆ ತುಂಬ ಸ್ಯಾರಿ ಸಿಗ್ತವೆ. ಸ್ವಲ್ಪ ಅಮೌಂಟ್ ಕೂಡ ತುಂಬ ಕಡಿಮೆ ದರದಲ್ಲಿ ಸಿಗುತ್ತೆ. ನೀವೇನಾದ್ರು ರೆಗ್ಯುಲರ್ ಕಸ್ಟಮರ್ ಆದರೆ ರೆಗ್ಯುಲರ್ ಕಸ್ಟಮರ್ಗೆ ಅಂತಲೇ ನಮ್ಮಲ್ಲಿ ಕೆಲವೊಂದು ಡಿಸ್ಕೌಂಟ್ಗಳಿರ್ತವೆ. ಈ ಕೆಲವೊಬ್ಬರೆಲ್ಲ ಏನು ಮಾಡ್ತಾರೆ ಅಂದರೆ ಯಾವುದೇ ಫಂಕ್ಷನ್ಸ್ ಬರಲಿ ನಮ್ಮ ಹತ್ರನೇ ಆರ್ಡರ್ ಕೊಡ್ತಾರೆ. ಸೊ ಅವಾಗ ನಾವೇನು ಮಾಡ್ತೀವಿ, ಅವ್ರಿಗೆ ಸ್ವಲ್ಪ ಹಾಕ್ತೀವಿ. ಅಂದರೆ ರೆಗ್ಯುಲರ್ ಕಸ್ಟಮರ್ಸಿಗೆ ಸ್ವಲ್ಪ ಡೈಲಿ ಯಾವಾಗೋ ಬರೋ ಕಸ್ಟಮರ್ಸಿಗೆ ಆ ಥರ ಡಿಫ್ರೆನ್ಸ್ ಅಂತಲ್ಲ, ಬಟ್ ನೆಕ್ಸ್ಟ್ ಅವ್ರು ಯಾವಾಗಲೂ ನಮ್ಮ ಹತ್ರನೇ ಬರ್ತಾರಲ್ವಾ. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಕಡಿಮೆ ಅಮೌಂಟಲ್ಲಿ ಕೊಟ್ಟರೆ ಏನೋ ಒಂದು ಸ್ವಲ್ಪ ಖುಷಿ ಪಡ್ತಾರೆ, ನೆಕ್ಸ್ಟ್ ಟೈಮ್ ನಮ್ಮ ಆರ್ಡರ್ ಕೊಡ್ತಾರೆ ನಮಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆ ಥರ ಮಾಡ್ತಿರ್ತೀನಿ ನಾನು. ಬಟ್ ನ್ಯೂ ಕಸ್ಟಮರ್ಸಿಗೆ ಕೂಡ ಯಾವುದೇ ಮೋಸ ಮಾಡೋ ಆಗಿಲ್ಲ, ತುಂಬ ಅವ್ರಿಗೂ ಕೂಡ ಒಳ್ಳೆ ರೀತಿಯಾದಂಥ ಒಂದು ಡಿಸ್ಕೌಂಟ್ ದರದಲ್ಲೇ ಕೊಡ್ತಾ ಇರ್ತೀನಿ. ಸೊ ಎರಡು ಸೇಮ್ ಇದೆ, ಯಾವುದೇ ಚೇಂಜಸ್ ಇಲ್ಲ. ಸೊ ನೋಡ್ತಿರ್ಬೋದು ನೀವು, ನೋಡಿ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಹೈ ಲುಕ್ ಇದೆ ಅಂತ ಹೇಳ್ಬೋದು. ಈಗ ನೋಡಿ ನಾವು ಹೆಂಗಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೇಗಂದ್ರೆ ತುಂಬಾ ಒಳ್ಳೊಳ್ಳೆ ಸ್ಯಾರೀಸು ಕಲೆಕ್ಷನ್ಸು ಬಟ್ಟೆ ತುಂಬಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಬಟ್ಟೆನೂ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ಕೊಂಡ್ರೆ ನಮಗೂ ಕೂಡ ಒಂದು ರೆಸ್ಪೆಕ್ಟ್ ಸಿಗುತ್ತೆ. ಸೊ ನಮಗೂ ಕೂಡ ಒಂದು ಸ್ವಲ್ಪ ರೆಕಗ್ನೈಸ್ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡ್ತಿರ್ಬೋದು. ಸೇಮ್ ಕ್ವಾಲಿಟಿನೇ, ಯಾವುದೇ ಚೇಂಜಸ್ ಇಲ್ಲ. ಎರಡು ಕೂಡ ತುಂಬ ಸೇಮ್ ಇದ್ದಾವೆ, ಯಾವುದೇ ಕಲರ್ ಕೂಡ ಸೇಮ್ ಇದೆ, ಕಲರ್ ಕೂಡ ಚೇಂಜ್ ಇಲ್ಲ, ಜೊತೆ ಕ್ವಾಲಿಟಿ ಕೂಡ ಚೇಂಜ್ ಇಲ್ಲ, ಟೋಟಲಿ ಸೇಮ್ ಇದೆ. ಪ್ರೈಸ್ ಕೂಡ ಸೇಮ್. ಸೊ ನೋಡ್ತಿರ್ಬೋದು. ಇನ್ನು ಎಷ್ಟೊತ್ತಿದ್ರು ನಾಳೆಗೆಲ್ಲ ಅವರಿಗೆ ತಲುಪಿಸ್ಬಿಡ್ಬೇಕು ನಾನು. ಯಾಕಂದರೆ ಅವ್ರಿಗೇನೋ ಒಂದು ಫಂಕ್ಷನ್ಗೆ ತೊಗೋತಿದ್ದಾರೆ ಈ ಸ್ಯಾರೀಸ್ನ. ಸೊ ಹಾಗಾಗಿ ಅವ್ರಿಗೆ ಬೇಗ ಕೊಟ್ಟರೆ ಅವ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ. ನೆಕ್ಸ್ಟ್ ಅವರು ಕೂಡ ಆರ್ಡರ್ ಕೊಡ್ತಾರೆ. ಆಮೇಲೆಲ್ಲ ನೀಟಾಗಿ ಮಚ್ಚಿ ಇದನ್ನ ಪ್ಯಾಕಪ್ ಮಾಡ್ತೀನಿ. ಅವ್ರ ಅಡ್ರೆಸ್ಗೆ ಪ್ಯಾಕ್ ಹೋಗುತ್ತಿದ್ದು. ಸೊ ಇದು ಬೇರೆ ಕಸ್ಟಮರ್ ಆರ್ಡರ್ ಮಾಡಿರೋಂಥದ್ದು. ನನ್ನ ಸ್ನೇಹಿತೆ ಅಂದರೆ ನನ್ನ ಫ್ರೆಂಡ್ ಆರ್ಡರ್ ಮಾಡಿರೋದು. ಸೊ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಿದ್ದಾಳಂತೆ. ಸೊ ಸ್ಯಾರಿ ಬೇಕು, ಸ್ವಲ್ಪ ಲೈಟ್ ವೆಯ್ಟ್ ಇರಬೇಕು, ತುಂಬಾ ಅಟ್ರಾಕ್ಟಿವ್ ಆಗಿರಬೇಕು, ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನೇ ಇದನ್ನ ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಿದ್ದೀನಿ. ನೋಡೋಣ ಹೇಗಿದೆ ಅಂತ ಕ್ವಾಲಿಟಿ. ಈಗ ನೋಡಿ ಗಮನಿಸಿ ನೀವು, ಈಗೆಲ್ಲ ಇತ್ತೀಚಿನ ದಿನಗಳೆಲ್ಲ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ. ಫ್ಲವರು ಅಂದರೆ ಬಾರ್ಡರ್ ಬಟ್ಟೆ ಥರ ಇರೋದು, ಸ್ವಲ್ಪ ಕೆಳಗೆಲ್ಲ ಬಾರ್ಡರ್ ಬಂದಿದೆ. ಯಾಕಂದರೆ ಲೈಟ್ ವೆಯ್ಟು ಇರಬೇಕು, ಸೊ ನೋಡೋಕೆ ಕೂಡ ಲುಕ್ ಇರಬೇಕು, ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಕಸ್ಟಮರ್ಸು ಕೂಡ. ಈಗ ವಾವ್, ಸೇಮ್ ಇದೆ, ಪ್ಯಾಟ್ರನ್ ಎಲ್ಲ ಸೇಮು, ಕಲರ್ ಮಾತ್ರ ಚೇಂಜ್ ಇದೆ. ಇದು ಪಿಂಕ್ ಇದೆ, ಅದು ಸ್ವಲ್ಪ ಯೆಲ್ಲೋ ಇಶ್ಯೂ ಆರೆಂಜ್ ಇದೆ. ಬಟ್ ಇದು ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಆರ್ಡರ್ ಮಾಡಿದ್ದೀನಿ ನಾನು. ನೋಡೋಣ ಕ್ವಾಲಿಟಿ ಹೇಗಿದೆ ಅಂತ ಗೊತ್ತಾ. ಕಲರ್ ಕಾಂಬಿನೇಷನ್ ಮಾತ್ರ ಸಖತ್ತಾಗಿದೆ, ನೋಡ್ತಿರ್ಬೋದು ನೀವು. ಬಟ್ಟೆ ನೋಡಿ, ನೀವು ಬೇಕಿದ್ರೆ ಗಮನಿಸಿ, ಬೇಕಿದ್ರೆ ಈ ಬಟ್ಟೆಗಳನ್ನ ತರಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ.
ನಾನು ಕೆಲವೊಂದ್ಸಲ ಬಟ್ಟೆನ ಚೆಕ್ ಮಾಡ್ಬೇಕಂದ್ರೆ ಯಾವ ಥರ ಮಾಡ್ತೀನಿ ಅಂದರೆ ಈ ಥರ ಸ್ವಲ್ಪ ಈ ಬಟ್ಟೆನ ಈ ಥರ ಎಳೆದು ನೋಡಿದರೆ ಇಲ್ಲಿ ಏನಾದರೂ ಅಕಸ್ಮಾತಾಗಿ ಏನಾದರೂ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ನಾವು ನೋಡಿದ್ರೆ ಸುಕ್ಕು ಅಂದ್ಬಿಡುತ್ತೆ ಇಲ್ಲಿ ಯಾವುದೇ ಕಾರಣಕ್ಕೆ. ಅಂದರೆ ಎಲ್ಲ ಬಟ್ಟೆನ ಆ ಥರ ಮಾಡೋಕೆ ಹೋಗ್ಬಾರ್ದು, ಯಾಕಂದರೆ ಕೆಲವೊಂದ್ಸರಿ ನೋಡೋಕೆ ಅಟ್ರಾಕ್ಟಿವ್ ಆಗಿರುತ್ತೆ ಬಟ್ ಕ್ವಾಲಿಟಿ ಸ್ವಲ್ಪ ಮೀಡಿಯಮ್ ಇರುತ್ತೆ ಕೆಲವೊಂದು ಬಟ್ಟೆಗಳು. ಬಟ್ ಈ ಥರ ನಮಗೆ ಗೊತ್ತಿರುತ್ತಲ್ಲ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ನಾವು ಈ ಥರ ಸ್ವಲ್ಪ ಚೆಕ್ ಮಾಡಿ ನೋಡಿದರೆ ನೋಡಿ ಈ ಥರ ಮಾಡ್ತಿದ್ದೀನಿ ನಾನು. ಯಾವುದೇ ಕಾರಣಕ್ಕೂ ಕ್ವಾಲಿಟಿನಲ್ಲಿ ಯಾವುದೇ ರೀತಿಯಾಗಿ ಫೇಕ್ ಇಲ್ಲ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ, ಹೈ ಲುಕ್ ಇದೆ ಅಂತ ಹೇಳ್ಬೋದು. ನೋಡ್ತಿರ್ಬೋದು ನೀವು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ, ಕಲರ್ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ, ನೋಡ್ತಿರ್ಬೋದು ನೀವು. ಇವು ಹೇಗಂದರೆ ಈ ಕಡೆ ಫಂಕ್ಷನ್ಗೂ ಉಟ್ಕೋಬೋದು ನಾವು, ನಾರ್ಮಲ್ ಡೇಸಲ್ಲಿ ಅಂದರೆ ಡೈಲಿ ರೆಗ್ಯುಲರ್ಗೂ ಕೂಡ ಯೂಸ್ ಮಾಡ್ಬೋದು ನಾವು, ಆ ಥರ ಇದೆ ಕ್ವಾಲಿಟಿ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಿರ್ಬೋದು. ನೋಡಿ ಈ ಸೆರೆ ಕೂಡ ಹೇಗೆ ಬಂದಿದೆ, ಬಾರ್ಡರ್ ಥರ ಬಂದಿದೆ, ಚೆನ್ನಾಗಿದೆ. ಇದು ಬ್ಲೌಸ್ ಪೀಸ್ ಅಂತ ತೋರಿಸ್ಬಿಡ್ತೀನಿ ನಾನು. ನೋಡಿ ಸೇಮ್ ಕಾಂಬಿನೇಷನ್ ಅಟ್ರಾಕ್ಟಿವ್ ಆಗಿದೆ. ಇದಕ್ಕೆ ಬೇಕಿದ್ರೆ ನೀವು ಈ ಥರ ಇದಕ್ಕೆ ಏನು ಮಾಡ್ಬೋದು, ನೀವು ಬ್ಲೌಸ್ಗೆ ಈ ಥರ ಇದು ಕಲರ್ನ ತೊಗೊಂಡು ಸ್ವಲ್ಪ ಮಿಕ್ಸಪ್ ಮಾಡಿ ಸ್ವಲ್ಪ ಡಿಸೈನ್ ಕೊಟ್ಟು ಹೊಲಿಸಿದ್ರಂದರೆ ತುಂಬ ಒಂದು ಅಟ್ರಾಕ್ಟಿವ್ ಆಗಿ ಹೊಲಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ತಿರ್ಬೋದು ನೀವು, ತುಂಬಾ ಅಟ್ರಾಕ್ಟಿವ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸೊ ಯಾರಿಗೆಲ್ಲ ಈ ಒಂದು ಸ್ಯಾರೀಸ್ ನಿಮಗೆ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ನಿಮ್ಗೇನಾದರೂ ಸ್ಯಾರಿ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಅಡ್ರೆಸ್ಗೆ ನಾವು ಕಳಿಸ್ಕೊಡ್ತೀವಿ. ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಇಲ್ದಂಗೆ, ಅಂದರೆ ಯಾವುದೇ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು, ಯಾವುದೇ ಪ್ರಾಡಕ್ಟ್ ಏನಾದರೂ ಡ್ಯಾಮೇಜ್ ಇತ್ತು ಅಂದರೆ, ಸೊ ಫಾರ್ ಎಕ್ಸಾಂಪಲ್ ನಾನೀಗೆಲ್ಲ ಈಗ ವಿಡಿಯೋ ಮಾಡ್ತಾ ಇದ್ದೀನಲ್ವಾ, ಇದನ್ನೆಲ್ಲ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಏನಾದರೂ ಪ್ರಾಡಕ್ಟ್ ಡ್ಯಾಮೇಜ್ ಇತ್ತಂದರೆ ನಾನು ಆನ್ ದ ಸ್ಪಾಟಲ್ಲಿ ಏನು ಮಾಡ್ತೀನಿ, ರಿಟರ್ನ್ ಆಗ್ತೀನಿ, ಓಕೆನಾ. ಸೊ ನೀವು ಅಷ್ಟೇ ಯಾವುದಕ್ಕಾದ್ರೂ ನಿಮ್ಮ ಕಾರಣಕ್ಕೆ ಅಂದರೆ ನಿಮ್ಮ ಒಂದು ಡೆಲಿವರಿ ಆದ ತಕ್ಷಣ ಅಂದರೆ ನಿಮ್ಮೊಂದು ಪ್ರಾಡಕ್ಟ್ ನಿಮಗೆ ತಲುಪಿದ ತಕ್ಷಣ ನೀವೇನು ಮಾಡಬೇಕು, ಈ ಒಂದು ಪ್ರಾಡಕ್ಟ್ ವಿಡಿಯೋ ಮಾಡಲೇಬೇಕು ಕಂಪಲ್ಸರಿ. ಯಾಕಂದರೆ ಒಂದು ಮಿನಿಟ್ ಅಥವಾ ಒಂದು 30 ಸೆಕೆಂಡ್ಸ್ ವಿಡಿಯೋನಾದರೂ ಓಪನಿಂಗ್ ವಿಡಿಯೋ ಅಂತೂ ಕಂಪಲ್ಸರಿ ಇರಬೇಕು. ಯಾಕಂದರೆ ಓಪನಿಂಗ್ ವಿಡಿಯೋ ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಇತ್ತು, ಏನಾದರೂ ನಮಗೆ ಇಷ್ಟ ಆಗಲಿಲ್ಲ ಅಂದರೆ ಪ್ರಾಡಕ್ಟ್ ದಯವಿಟ್ಟು ತೊಗೊಳೋದಿಲ್ಲ. ಸೊ ನೀವೆಲ್ಲ ಸಹಕಾರ ಕೊಡಲೇಬೇಕು, ಓಪನಿಂಗ್ ವಿಡಿಯೋ ಮಾಡಬೇಕು. ಸೊ ಏನಾದರೂ ಪ್ರಾಡಕ್ಟ್ನ ರಿಟರ್ನ್ ಮಾಡಬೇಕು ಅಂದರೆ, ಜೊತೆಗೆ ನಿಮಗೆ ಯಾವುದೇ ಕಾರಣಕ್ಕೂ ರಿಟರ್ನ್ ಪಾಲಿಸಿ ಅಂದರೆ ನಿಮಗೆಲ್ಲ ಡ್ಯಾಮೇಜ್ ಇಲ್ಲ, ಯಾಕೋ ಲೈಕ್ ಆಗಲಿಲ್ಲ, ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನೋಡಿರ್ತೀರಾ, ಸೊ ಅದು ಕಲರ್ ಇಷ್ಟ ಆಗಿರಲ್ಲ, ನಿಮಗೆ ಕಲರ್ ಚೆನ್ನಾಗಿರುತ್ತೆ ಅಂತ ಅನಿಸಿರುತ್ತೆ ಮೊದಲು, ಅದನ್ನು ಲೈವ್ ಆಗಿ ನೋಡಿದಾಗ ನಿಮಗೆ ಕಲರ್ ಇಷ್ಟ ಆಗಿಲ್ಲ ಅಂದರೆ ನೀವು ರಿಟರ್ನ್ ಕೂಡ ಮಾಡ್ಕೋಬೋದು. ರಿಟರ್ನ್ ಕೂಡ ಇರುತ್ತೆ ನೋಡಿ. ರಿಟರ್ನ್ ತೊಗೊಂಡಾಗ ನೋಡಿ, ನಾವು ಯಾವುದೇ ಕಾರಣಕ್ಕೂ ಚಾರ್ಜಸ್ ಎಲ್ಲ ಮಾಡೋದೇ ಇಲ್ಲ. ನೀವು ಎಷ್ಟು ಅಮೌಂಟ್ ಕೊಟ್ಟಿರ್ತೀರೋ ಅದಿಷ್ಟು ಅಮೌಂಟನ್ನು ನಾವು ಮತ್ತೆ ರಿಟರ್ನ್ ಕೊಡ್ತೀವಿ ನಿಮಗೆ. ಯಾವುದೇ ರೀತಿ ಒಂದು 5 ರೂಪೀಸ್ ಕೂಡ ನಾವು ತೊಗೊಳೋದಿಲ್ಲ, ಎಕ್ಸ್ಟ್ರಾ ಚಾರ್ಜ್ ಮಾಡೋದೇ ಇಲ್ಲ. ಸೊ ಹಾಗಾಗಿ ನೀವು ಆರಾಮಾಗಿ ಖುಷಿಯಿಂದ ನೀವು ಆರ್ಡರ್ನ ತೊಗೋಬೋದು, ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೋಬೋದು. ಕ್ಯಾನ್ಸಲ್ ಮಾಡಿಕೊಂಡ್ರೆ ಚಾರ್ಜ್ ಇರುತ್ತೆ. ಸೊ ಬಂದಿರೋ ಪ್ರಾಡಕ್ಟ್ನ ರಿಟರ್ನ್ ಮಾಡ್ಬೋದು, ಕ್ಯಾನ್ಸಲ್ ಮಾತ್ರ ಮಾಡ್ಕೊಳ್ಬೇಡಿ. ನೋಡಿ ಈ ಸ್ಯಾರೀಸ್ ಬ್ಲಾಗ್ ನಿಮಗೆ ಇಷ್ಟ ಆಯ್ತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೊಂದು ಹೊಸ ಪ್ರಾಡಕ್ಟ್ಸ್ಗಳೊಂದಿಗೆ. ಅಲ್ಲಿವರೆಗೂ ನೋಡ್ತಾ ಇರಿ ರತ್ನ ಪ್ರಪಂಚ ಚಾನೆಲ್ನ. ನಾನು ನಿಮ್ಮ ಸಹೋದರಿ ನಾಗರತ್ನ ಕದ್ರಮ್ಮನವರು. ಧನ್ಯವಾದಗಳು.